ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಪಶ್ಚಿಮ ಬಂಗಾಳ ಚುನಾವಣೆ ಅಖಾಡದಲ್ಲಿ ಕಾವು ಸಿಕ್ಕಾಪಟ್ಟೆ ಜೋರಾಗಿದೆ. ಇದೇ ಸಮಯದಲ್ಲಿ ಟಿಎಂಸಿ ಒಂದು ಸ್ಟಿಂಗ್ ಆಪರೇಷನ್ ಮಾಡಿ ವಿಡಿಯೋ ಬಿಡುಗಡೆ ಮಾಡಿದೆ. ಅದೇನೋ ಸಿನಿಮಾ ಅಲ್ಲ, ಅದರಲ್ಲಿ ಮುಸ್ಲಿಂ ನಾಯಕ ಬಾಬ್ರಿ ಮಸೀದಿಯನ್ನು ಕಟ್ಟೋಕೆ ನಿಂತಿರೋ ಹುಮಾಯೂನ್ ಕಬೀರ್ ಬಿಜೆಪಿ ಜೊತೆ 1,000 ಕೋಟಿಯ ಡೀಲನ್ನು ಮಾಡಿಕೊಂಡಿದ್ದಾರೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ಅದೇ ಈಗ ಮಮತಾ ಪಕ್ಷಕ್ಕೆ ಒಂದಷ್ಟು ಗೆಲುವನ್ನ ಹತ್ತಿರಕ್ಕೆ ತರಬಹುದು ಅನ್ನೋ ಚರ್ಚೆಗಳು ಶುರುವಾಗಿವೆ. ಅದೇ ಕಾರಣವನ್ನ ಇಟ್ಕೊಂಡು ಅಸಾದುದ್ದೀನ್ ಓವೈಸಿ ಹುಮಾಯೂನ್ ಕಬೀರ್ ಜೊತೆ ಮಾಡಿಕೊಂಡಿದ್ದ ಮೈತ್ರಿಯಿಂದ ದೂರ ಉಳಿದುಕೊಳ್ತಾ ಇದ್ದಾರೆ. ಆದ್ರೆ ಬಿಜೆಪಿ ಮಾತ್ರ ಸೈಲೆಂಟ್ ಆಗಿ ತನ್ನೆಲ್ಲ ಕೆಲಸವನ್ನ ಮಾಡ್ತಾ ಇದೆ. ಚುನಾವಣೆಯನ್ನ ಗೆಲ್ಲೋಕೆ ಒಂದಷ್ಟು ರಣತಂತ್ರಗಳನ್ನ ರೂಪಿಸ್ತಾ ಇದೆ. ಹಾಗಾದ್ರೆ ಮಮತಾ ಪಕ್ಷ ಸ್ಟಿಂಗ್ ಆಪರೇಷನ್ ಮಾಡಿದ್ದೀವಿ ಅಂತಿರೋ ಆ ವಿಡಿಯೋದ ಅಸಲಿಯತ್ತೇನೋ? ನಿಜವಾಗ್ಲೂ ಬಂಗಾಳದ ಚುನಾವಣೆಯಲ್ಲಿ ಆ ವಿಡಿಯೋ ಪರಿಣಾಮವನ್ನ ಬೀರುತ್ತಾ? ಹುಮಾಯೂನ್ ಕಬೀರ್ ಹೇಳ್ತಾ ಇರೋದೇನೋ? ಈ ಕೇಸನ್ನ ಇಡಿ ತನಿಖೆ ಮಾಡಬೇಕು ಅಂತ ಮಮತಾ ಹೇಳ್ತಾ ಇರೋದ್ರ ಹಿಂದಿರೋ ಕುತಂತ್ರ ಏನೋ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, ಬಂಗಾಳ ಚುನಾವಣೆಯಲ್ಲಿ ಕಳೆದ 2 ವಾರಗಳಿಂದ ಬಿಜೆಪಿ ಗೆಲ್ಲುತ್ತೆ ಅನ್ನೋ ವರದಿಗಳು ಬರೋಕೆ ಶುರುವಾಗಿವೆ. ಅದಕ್ಕಾಗಿ ಅಮಿತ್ ಶಾ ಪಶ್ಚಿಮ ಬಂಗಾಳದಲ್ಲಿ ಬೀಡನ್ನು ಬಿಟ್ಟಿದ್ದಾರೆ. ಮಮತಾ ಪಕ್ಷ ಮಾಡ್ತಾ ಇರೋ ದಬ್ಬಾಳಿಕೆಯನ್ನ ಜನರ ಮುಂದೆ ತೆರೆದು ಇಡ್ತಾ ಇದ್ದಾರೆ. ಇದೇ ಮಮತಾ ಜೊತೆಯಲ್ಲಿದ್ದ ಸುವೇಂದು ಅಧಿಕಾರಿ ಈಗ ಬಿಜೆಪಿಯಲ್ಲಿದ್ದಾರೆ. ಅವರು ಕೂಡ ಮಮತಾ ಕರ್ಮಕಾಂಡವನ್ನ, ಅಕ್ರಮಗಳನ್ನ, ಜನರಿಗೆ ಮಾಡ್ತಾ ಇದ್ದ ಮೋಸವನ್ನ ತೆರೆದು ಇಡ್ತಾ ಇದ್ದಾರೆ. ಈಗ ಕಳೆದ 3 ದಿನಗಳಿಂದ ಮೋದಿ ಅವರ ಭರವಸೆ ಬಂಗಾಳದ ಮತದಾರರಿಗೆ ನಂಬಿಕೆಯನ್ನ ಹುಟ್ಟು ಹಾಕ್ತಾ ಇದೆ. ಅಲ್ಲಿನ ಜನರು ಮಮತಾ ಸರ್ಕಾರದ ವಿರುದ್ಧ ಹಿಡಿ ಶಾಪವನ್ನ ಹಾಕ್ತಾ ಈ ಬಾರಿ ಬಿಜೆಪಿಯನ್ನ ಗೆಲ್ಲಿಸಬೇಕು ಅನ್ನೋ ಮನಸ್ಥಿತಿಗೆ ಬರ್ತಾ ಇದ್ರೆ, ಚುನಾವಣೆ ಹತ್ತಿರ ಆಗ್ತಾ ಇದ್ದ ಹಾಗೆ ಮಮತಾ ನಾಟಕಗಳು ದೊಡ್ಡ ಮಟ್ಟದಲ್ಲಿ ನಡೀತಾ ಇವೆ. ಅದರಲ್ಲೂ ಚುನಾವಣಾ ಆಯೋಗ ಡಿಸಿಪ್ಲಿನ್ ಇಲ್ಲ ಅಂತ ಚುನಾವಣಾ ಅಧಿಕಾರಿಗಳ ಕಚೇರಿಯಿಂದ ಟಿಎಂಸಿ ನಾಯಕರನ್ನ ಹೊರಗೆ ದಬ್ಬಿದ್ದು ನಮಗೆಲ್ಲ ಗೊತ್ತೇ ಇದೆ. ಅದಕ್ಕಿಂತ ಮರ್ಯಾದೆ ಹೋಗೋ ಕೆಲಸ ಇನ್ನೊಂದಿರಲ್ಲ. ಅದನ್ನು ಟಿಎಂಸಿ ಮತ್ತು ಮಮತಾ ಬ್ಯಾನರ್ಜಿ ಅಯ್ಯೋ ನಮ್ಮ ಪಕ್ಷದ ನಾಯಕರನ್ನ ಈ ಚುನಾವಣಾ ಆಯೋಗ ಕುತ್ತಿಗೆಗೆ ಕೈ ಹಾಕಿ ಆಚೆ ತಳ್ತಾ ಇದೆ. ಅದೇ ಬಿಜೆಪಿ ನಾಯಕರನ್ನ ಮಾತ್ರ ಕರೆದು ಒಳಗೆ ಕೂರಿಸಿಕೊಳ್ತಾ ಇದೆ. ಈ ಚುನಾವಣಾ ಆಯೋಗ ಬಿಜೆಪಿಯ ಕೈಗೊಂಬೆಯ ಹಾಗೆ ಕೆಲಸವನ್ನ ಮಾಡ್ತಾ ಇದೆ. ಇದನ್ನೆಲ್ಲ ನಾನು ಒಪ್ಪಿಕೊಳ್ಳಲ್ಲ ಅಂತಿದ್ರೆ, ಇನ್ನೊಂದು ಕಡೆ ಇದೇ ಚುನಾವಣಾ ಆಯೋಗ ಈ ಬಾರಿಯ ಚುನಾವಣೆಯಲ್ಲಿ ದೊಡ್ಡ ಮಟ್ಟದ ಸೆಕ್ಯೂರಿಟಿ, ಸಿಸಿಟಿವಿ ಕಣ್ಗಾವಲು, ಗುಂಪಾಗಿ ಕಾಣಿಸಿಕೊಂಡ್ರೆ ಕೇಸುಗಳು, ಮತದಾರರನ್ನ ಹೆದರಿಸಿದ್ರೆ ವಾರೆಂಟ್ ಇಲ್ಲದ ಬಂಧನ ಮಾಡೋದು, ಹೀಗೆ ಒಂದಷ್ಟು ಬಿಗಿ ಭದ್ರತೆ ಮತ್ತು ಕ್ರಮಗಳಿಗೆ ಮುಂದಾಗ್ತಾ ಇದೆ. ಜೊತೆಗೆ 90 ಲಕ್ಷ ನಕಲಿ ಮತಗಳನ್ನು ಡಿಲೀಟ್ ಮಾಡಿರೋದು ಮಮತಾಗೆ ನಿದ್ರೆ ಇಲ್ಲದ ಹಾಗೆ ಮಾಡ್ತಾ ಇದೆ. ಪಾಪ ದೀದಿ ಈಗ ಊಟವನ್ನು ಮಾಡಿರಲ್ಲ ಅನ್ಸುತ್ತೆ. ಒಂದಷ್ಟು ಬಿರಿಯಾನಿ ತಿನ್ಕೊಂಡು ಎಲ್ಲೋ ನಮಾಜ್ ಮಾಡ್ತಾ ಇರ್ತಾರೆ. ಇದೆಲ್ಲದರ ಮಧ್ಯೆ ಕಳೆದ ಕೆಲ ತಿಂಗಳ ಹಿಂದೆ ಟಿಎಂಸಿಯಲ್ಲಿದ್ದ ಮುಸ್ಲಿಂ ನಾಯಕ ಹುಮಾಯೂನ್ ಕಬೀರ್ ನಾನು ಬಾಬ್ರಿ ಮಸೀದಿಯನ್ನು ಕಟ್ಟಿಬಿಡ್ತೀನಿ ಅನ್ನೋ ಘೋಷಣೆಯನ್ನು ಮಾಡಿಕೊಂಡಿದ್ದ. ಚುನಾವಣೆ ಸಮೀಪದಲ್ಲಿದ್ದಾಗ SIR ನಡೆದು ಅಕ್ರಮ ವಲಸಿಗರ ಮತಗಳೆಲ್ಲ ಡಿಲೀಟ್ ಆಗ್ತಾ ಇದ್ದಾಗ ಇಂತಹ ಹೇಳಿಕೆಯನ್ನು ಕೊಟ್ಟರೆ ಮಮತಾಗೆ ಹಿಂದೂಗಳ ಮತವನ್ನು ಹಾಕಲ್ಲ ಅನ್ನೋದು ಮಮತಾಗೂ ಗೊತ್ತಾಗಿತ್ತು. ಅದೇ ಕಾರಣಕ್ಕೆ ನಾನು ಹಿಂದೂಗಳ ವಿರೋಧಿ ಅಲ್ಲ, ನಾನು ಹಿಂದೂಗಳ ಪರವಾಗಿದ್ದೀನಿ, ನಾನು ಹಿಂದೂ ಅಂತ ನಾಟಕ ಮಾಡೋದಕ್ಕೆ ಹುಮಾಯೂನ್ ಕಬೀರ್ ಅನ್ನೋ ನಾಯಕನನ್ನ ಪಕ್ಷದಿಂದ ಉಚ್ಚಾಟನೆಯನ್ನು ಮಾಡಿದ್ರು. ಅದೇ ಹುಮಾಯೂನ್ ಮಮತಾಗೆ ಸೆಡ್ಡನ್ನು ಹೊಡೆದು ಹೊಸ ಪಕ್ಷದ ಸ್ಥಾಪನೆ ಮಾಡಿದ್ದ. ಮುರ್ಷಿದಾಬಾದಲ್ಲಿ ಬಾಬ್ರಿ ಮಸೀದಿಗೆ ಅಡಿಗಲ್ಲನ್ನು ಹಾಕಿದ್ದ. ಅಲ್ಲಿಗೆ ಮಮತಾ ಮುಸ್ಲಿಮರಿಗೆ ವಿಲನ್ ಆದ್ರು. ಅಲ್ಲಿದ್ದ ಬಂಗಾಳ ಮುಸ್ಲಿಮರ ಮತಗಳು ಹುಮಾಯೂನ್ ಕಡೆಗೆ ವಾಲೋಕೆ ಶುರುವಾದ್ವು. ಅದೇ ಹುಮಾಯೂನ್ ತನ್ನ ಪಕ್ಷದಿಂದ ಮುಸಲ್ಮಾನ ಬಾಹುಳ್ಯ ಇರೋ ಎಲ್ಲ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸ್ತೀನಿ ಅನ್ನೋದನ್ನ ಹೇಳ್ಕೊಂಡಿದ್ದ. ಅದಕ್ಕೆ ತಯಾರಿಗಳು ನಡೆದಿದ್ವು. ಅಲ್ಲಿಗೆ ಒಂದು ಕಡೆ ಬಿಜೆಪಿ ಮಮತಾ ಬಂಗಾಳಕ್ಕೆ ಮಾಡಿರೋ ಮೋಸವನ್ನ ಎಳೆಯಾಗಿ ಬಿಚ್ಚಿಡ್ತಾ ಹಿಂದೂಗಳ ಮತಗಳು ಮಮತಾಗೆ ಹೋಗದ ಹಾಗೆ ಮಾಡ್ತಾ ಇದೆ. ಮತ್ತೊಂದು ಕಡೆ ಹುಮಾಯೂನ್ ಮತ್ತು ಓವೈಸಿ ಪಕ್ಷ ಅಲ್ಲಿನ ಮುಸ್ಲಿಮರ ಮತಗಳಿಗೆ ಕಡಿವಾಣ ಹಾಕ್ತಾ ಇದೆ. ಮಮತಾಗೆ ಮತ ಹಾಕಬೇಕಾಗಿದ್ದ ಅಕ್ರಮಗಳನ್ನ ಚುನಾವಣಾ ಆಯೋಗ ಓಡಿಸಿದೆ. ಹಿಂಗಿದ್ದಾಗ ಅಲ್ಲಿ ಮಮತಾ ಪಕ್ಷಕ್ಕೆ ಮತವನ್ನು ಹಾಕಬೇಕಾಗಿರೋದು ಕೇವಲ ಹಿಂದೂ ವಿರೋಧಿ ಹಿಂದೂಗಳು, ದೇಶ ವಿರೋಧಿ ಭಾರತೀಯರು ಅಂತ ಹೇಳ್ಕೊಳ್ಳೋ ನಾಲಾಯಕುಗಳು. ಹಾಗಂತ ಇಷ್ಟೇ ಮತಗಳು ಮಮತಾ ಪಕ್ಷಕ್ಕೆ ಬಂದರೆ ಪಕ್ಷ ಗೆದ್ದು ಅಧಿಕಾರವನ್ನು ಹಿಡಿಯುತ್ತಾ ಅಂದರೆ ಖಂಡಿತ ಇಲ್ಲ. ಅದೇ ಕಾರಣಕ್ಕೆ ಈಗ ಮಮತಾ ಪಕ್ಷ ಸ್ಟಿಂಗ್ ಆಪರೇಷನ್ ಒಂದನ್ನು ಮಾಡಿಬಿಟ್ಟಿದೆ. ಆ ವಿಡಿಯೋವನ್ನು ಸಿಕ್ಕ ಕಡೆಗಳಲ್ಲಿ ವೈರಲ್ ಮಾಡ್ತಾ ಇದ್ದಾರೆ. ರಾಷ್ಟ್ರೀಯ ಮಾಧ್ಯಮಗಳಲ್ಲೂ ಅದರ ಚರ್ಚೆಗಳು ನಡೀತಾ ಇವೆ. ಆ ವಿಡಿಯೋದಲ್ಲಿ ಹುಮಾಯೂನ್ ಕಬೀರ್ ಬಿಜೆಪಿ ಜೊತೆಗೆ ಡೀಲಿಂಗ್ ಮಾಡಿಕೊಂಡಿದ್ದಾನೆ. ಅದು 1,000 ಕೋಟಿಗೆ, ಅದರಲ್ಲಿ ಸುಮಾರು 200 ಕೋಟಿ ಬಂದಿದೆ, ಇನ್ನುಳಿದದ್ದು ಬರಬೇಕು. ಅಸ್ಸಾಂ ಸಿಎಂ ಹಿಮಂತ ಬಿಸ್ವಾ ಶರ್ಮಾ, ಸುವೇಂದು ಅಧಿಕಾರಿ ನನ್ನನ್ನು ಭೇಟಿ ಮಾಡಿದ್ದಾರೆ. ಅದರಲ್ಲೂ ಮುಸ್ಲಿಮರ ಮತಗಳನ್ನು ಒಡೆಯೋದು ಮತ್ತು ಮುಸ್ಲಿಂ ಸಮುದಾಯವನ್ನು ಯಾಮರಿಸೋದು ಸುಲಭ ಅನ್ನೋದು ಆ ವಿಡಿಯೋದಲ್ಲಿದೆ. ಇದನ್ನೆಲ್ಲ ಹುಮಾಯೂನ್ ಹೇಳ್ಕೊಂಡಿದ್ದಾನೆ ಅನ್ನೋ ಆರೋಪವನ್ನು ಟಿಎಂಸಿ ಮಾಡ್ತಾ ಇದೆ.
ಹಾಗಂತ ಈ ವಿಡಿಯೋದಲ್ಲಿರೋದ್ರ ಸತ್ಯಾಸತ್ಯತೆ ಇನ್ನೂ ಯಾರಿಗೂ ಗೊತ್ತಿಲ್ಲ. ಆದರೂ ಇಷ್ಟೆಲ್ಲ ಮಾಧ್ಯಮಗಳು ಫ್ಯಾಕ್ಟ್ ಚೆಕ್ ಅನ್ನ ಮಾಡದೆ ಹೇಗೆ ಪ್ರಸಾರ ಮಾಡ್ತಾ ಇವೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಆದರೆ ಇದನ್ನ ನೋಡ್ತಾ ಇದ್ದ ಅಸಾದುದ್ದೀನ್ ಓವೈಸಿ ಹುಮಾಯೂನ್ ನಮ್ಮ ಸಮುದಾಯದ ಬಗ್ಗೆ ಇಲ್ಲದ ಆರೋಪ ಮಾಡಿದ್ದಾನೆ. ಅದೇ ಕಾರಣಕ್ಕೆ ನಮ್ಮ ಪಕ್ಷ ಯಾರ ಜೊತೆಯೂ ಮೈತ್ರಿಯನ್ನ ಮಾಡಿಕೊಳ್ಳಲ್ಲ, ಈ ಬಾರಿ ಪ್ರತ್ಯೇಕವಾಗಿ ಸ್ಪರ್ಧೆಯನ್ನ ಮಾಡ್ತೀವಿ ಅನ್ನೋದನ್ನ ಹೇಳಿಕೊಳ್ತಾ ಇದ್ದಾರೆ. ಅದೇ ಹುಮಾಯೂನ್ ನನ್ನ ಜೊತೆ ಬಿಜೆಪಿಯ ದೊಡ್ಡ ದೊಡ್ಡ ನಾಯಕರ ಹೆಸರನ್ನು ಎಳೆದು ತಗೊಂಡು ಬರ್ತಾ ಇದ್ದಾರೆ. ನಾನು ಬಿಜೆಪಿಯ ಯಾವುದೇ ನಾಯಕರನ್ನ ಭೇಟಿ ಮಾಡಿ ಸುಮಾರು 7 ವರ್ಷಗಳಾಗಿವೆ. ಕೊನೆಗೆ 2019ರಲ್ಲಿ ನಾನು ಬಿಜೆಪಿ ನಾಯಕರನ್ನ ಭೇಟಿ ಮಾಡಿದ್ದೆ. ಅಂಥದ್ರಲ್ಲಿ TMC ಇಲ್ಲದ AI ವಿಡಿಯೋ ಸೃಷ್ಟಿ ಮಾಡಿ ಮುಸ್ಲಿಮರನ್ನ ಹಾದಿ ತಪ್ಪಿಸೋಕೆ ನಿಂತಿದೆ. ನಾನು ಬಿಜೆಪಿ ನಾಯಕರನ್ನ ಭೇಟಿ ಮಾಡಿರೋ ಕೇವಲ ಒಂದೇ ಒಂದು ಫೋಟೋವನ್ನ ಮಮತಾ ಪಕ್ಷ ನೀಡಲಿ, ನಾನೇ ಚುನಾವಣೆಯಿಂದ ಹಿಂದೆ ಸರಿತೀನಿ ಅಂತಿದ್ರೆ ಮಮತಾ ಮಾತ್ರ ಅಯ್ಯೋ ಇದಕ್ಕೆ ಇಡಿ ತನಿಖೆ ಆಗಲೇಬೇಕು ಅಂತಿದ್ದಾರೆ. ಅದೇ ಗೃಹ ಸಚಿವ ಅಮಿತ್ ಶಾ ಅವರನ್ನ ಹುಮಾಯೂನ್ ನಿಮ್ಮ ಪಕ್ಷದ ಜೊತೆ 1000 ಕೋಟಿಗೆ ಡೀಲ್ ಆಗಿದ್ದಾರಂತೆ, ಇದು ನಿಜಾನ ಅನ್ನೋದನ್ನ ಮಾಧ್ಯಮದವರು ಕೇಳಿದ್ರೆ ಹುಮಾಯೂನ್ ಮತ್ತು ಬಿಜೆಪಿ ಉತ್ತರ ಮತ್ತು ದಕ್ಷಿಣ ಇದ್ದ ಹಾಗೆ. ದೇಶದಲ್ಲಿ ಬಾಬ್ರಿ ಮಸೀದಿಯನ್ನು ಮತ್ತೆ ನಿರ್ಮಾಣ ಮಾಡ್ತೀನಿ ಎಂದವನ ಜೊತೆ ಮಾತನಾಡೋದು ಕಷ್ಟ. ಹಿಂಗಿದ್ದಾಗ ಒಪ್ಪಂದ ಎಲ್ಲಿಂದ ಆಗಬೇಕು? ಮಮತಾ ಕೇವಲ ಒಂದು ವಿಡಿಯೋ ಅಲ್ಲ, ಅಧಿಕಾರಕ್ಕಾಗಿ 2000 ವಿಡಿಯೋ ಬೇಕಾದರೂ ರೆಡಿ ಮಾಡ್ತಾರೆ. ಇನ್ನು 20 ವರ್ಷ ವಿರೋಧ ಪಕ್ಷದಲ್ಲೇ ಇದ್ರೂ ಪರವಾಗಿಲ್ಲ, ಹುಮಾಯೂನ್ ಜೊತೆ ಯಾವುದೇ ಒಪ್ಪಂದ ಮಾಡಿಕೊಳ್ಳಲ್ಲ. ಅದರ ಸತ್ಯಾಸತ್ಯತೆಯನ್ನು ನೀವು ಸರಿಯಾಗಿ ತಿಳ್ಕೊಳ್ಳಿ ಅನ್ನೋದನ್ನ ಮಾಧ್ಯಮಗಳಿಗೆ ಹೇಳಿದ್ದಾರೆ. ಇನ್ನು ಈ ವಿಡಿಯೋದ ಫ್ಯಾಕ್ಟ್ ಚೆಕ್ ಅಂತೂ ಇಲ್ಲಿವರೆಗೂ ಆಗಿಲ್ಲ. ಆದರೆ ಒಂದಷ್ಟು ಲಾಜಿಕ್ ವಿಚಾರಗಳನ್ನು ನೋಡ್ತಾ ಹೋದರೆ ಮೊದಲನೆಯದಾಗಿ ಮಮತಾ ವೋಟ್ ಬ್ಯಾಂಕ್ ಅಂದರೆ ಅದು ಮುಸಲ್ಮಾನರು, ನಂತರ ಹಿಂದೂ ವಿರೋಧಿ ಹಿಂದೂಗಳು. ಈಗಾಗಲೇ ಹುಮಾಯೂನ್ ಮತ್ತು AIMIM ಪಕ್ಷ ಮೈತ್ರಿಯನ್ನು ಮಾಡಿಕೊಂಡಿತ್ತು. ಅಲ್ಲಿ AIMIM ಭಾರತದ ಮುಸ್ಲಿಮರ ಮೇಲೆ ಹಿಡಿತವನ್ನು ಹೊಂದಿರೋ ಪಕ್ಷ. ಹಿಂಗಿದ್ದಾಗ ಹುಮಾಯೂನ್ ಮತ್ತು ಓವೈಸಿ ಪಶ್ಚಿಮ ಬಂಗಾಳದಲ್ಲಿ ಒಂದಾಗಿದ್ದೇ ಆದರೆ ಮಮತಾ ಪಕ್ಷಕ್ಕೆ ಬರಬೇಕಿರೋ ಮುಸ್ಲಿಂ ಮತಗಳು ಕೂಡ ಕೈತಪ್ಪಿ ಹೋಗುತ್ತವೆ. ಅದೇ ಓವೈಸಿ ಮತ್ತು ಹುಮಾಯೂನ್ ಇಬ್ಬರನ್ನ ದೂರ ಮಾಡಬೇಕು. ಅದರಿಂದ ಮುಸ್ಲಿಮರು ಇಬ್ಬರನ್ನ ನಂಬದೆ TMCಗೆ ಮತವನ್ನು ಹಾಕಬೇಕು. ಆಗ ಬಂಗಾಳದ 33% ಮುಸ್ಲಿಮರ ಮತಗಳು TMCಗೆ ಬಂದರೆ ಹಿಂದೂ ವಿರೋಧಿ ಹಿಂದೂಗಳು 10ರಿಂದ 12% ಮತವನ್ನು ಹಾಕಿದರೆ ಮಮತಾ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅನ್ನೋದು ಈ ಮಮತಾ ಲೆಕ್ಕಾಚಾರ. ಈಗ ಅದೇ ಕೆಲಸವನ್ನು ಮಾಡೋಕೆ ಮಮತಾ ನಿಂತಿದ್ದಾರೆ. ಮುಸ್ಲಿಮರ ವಿರುದ್ಧ ಕಬೀರ್ ಏನೋ ಮಾಡಿದ್ದಾನೆ ಅನ್ನೋದನ್ನು ಬಿಂಬಿಸಿದ್ರೆ ಅವನು ಬಿಜೆಪಿ ಜೊತೆ ಡೀಲ್ ಮಾಡಿಕೊಂಡಿದ್ದಾನೆ ಅಂತ ಹೇಳಿದರೆ ಆಗ ಒಂದು ಕಡೆ ಮುಸ್ಲಿಮರು TMCಗೆ ಮತವನ್ನು ಹಾಕ್ತಾರೆ, ಇನ್ನೊಂದು ಕಡೆ ಒಂದಷ್ಟು ಹಿಂದೂಗಳು ಬಿಜೆಪಿ ಮೇಲೆ ಬೇಸರ ಮಾಡಿಕೊಂಡು ಬಿಜೆಪಿ ಇಂತಹ ಕೆಲಸವನ್ನು ಮಾಡಿಬಿಟ್ಟಿದ್ಯಾ ಅಂತ TMCಗೆ ಮತವನ್ನು ಹಾಕ್ತಾರೆ. ಆಗ ಅಧಿಕಾರಕ್ಕೆ ಬರುವುದು ಸುಲಭ ಅನ್ನೋದು ದೀದಿಯ ಲೆಕ್ಕಾಚಾರ. ಹಾಗಂತ ಮಮತಾ ಈ ಒಂದು ವಿಡಿಯೋ ಇಟ್ಕೊಂಡು ಗೆಲ್ಲೋದಕ್ಕೆ ಆಗತ್ತಾ ಅಂದರೆ ಖಂಡಿತ ಆಗಲ್ಲ. ಈಗ ಓವೈಸಿ ಮತ್ತು ಹುಮಾಯೂನ್ ಪ್ರತ್ಯೇಕವಾಗಿ ಸ್ಪರ್ಧೆಯನ್ನ ಮಾಡ್ತಾರೆ. ಅಲ್ಲಿ 2 ಪಕ್ಷಗಳಿಗೆ ಒಂದಷ್ಟು ಮುಸ್ಲಿಮರ ಮತಗಳು ಹೋಗುತ್ತವೆ. ಅವರಿಬ್ಬರ ಮೇಲೆ ನಂಬಿಕೆ ಇಲ್ಲದ ಮುಸಲ್ಮಾನರು ಮಾತ್ರ TMCಗೆ ಮತವನ್ನು ಹಾಕ್ತಾರೆ. ಅಷ್ಟಕ್ಕೆ ಮಮತಾ ಗೆಲ್ಲೋದಕ್ಕೆ ಆಗಲ್ಲ. ಈ ಬಾರಿ ಬಂಗಾಳ ಚುನಾವಣೆಯಲ್ಲಿ ಮಮತಾ ಸೋಲು ಗೆಲುವನ್ನು ನಿರ್ಧಾರ ಮಾಡೋದು ಹಿಂದೂಗಳು. ಅದೇ ಕಾರಣಕ್ಕೆ ಮಮತಾ ಹಿಂದೂ ವಿರೋಧಿ ಹಿಂದೂಗಳು ಮತ್ತು ದೇಶದ್ರೋಹಿ ಭಾರತೀಯರನ್ನ ಹುಡುಕ್ತಾ ಅವರನ್ನು ಮೆಚ್ಚಿಸೋ ಪ್ರಯತ್ನವನ್ನ ಮಾಡ್ತಾನೆ ಇದ್ದಾರೆ. ಇಲ್ಲಿ ಇನ್ನೂ ಒಂದು ವಿಚಾರ ಅಂದರೆ ಆ ಸ್ಟಿಂಗ್ ಆಪರೇಷನ್ ಅಂತ ಮಾಡಿರೋ ವಿಡಿಯೋ ಯಾವಾಗ ಮಾಡಿದ್ದು ಅನ್ನೋದನ್ನು TMC ಪಕ್ಷ ಇಲ್ಲಿವರೆಗೂ ಹೇಳಿಲ್ಲ. ಅದನ್ನು ಈ ಮೊದಲೇ ಮಾಡಿದರೆ ಇಲ್ಲಿವರೆಗೂ ಯಾಕೆ ಬಿಡುಗಡೆ ಮಾಡಲಿಲ್ಲ ಅನ್ನೋ ಅನುಮಾನ ಜನರಿಗೆ ಬರುತ್ತೆ. ಅದೇ ನಿನ್ನೆ ಅಥವಾ ಮೊನ್ನೆ ವಿಡಿಯೋ ಮಾಡಿದ್ದೀನಿ ಅಂತ ಹೇಳಿದರೆ ಅಸ್ಸಾಂ CM ಹಿಮಂತ ಬಿಸ್ವಾ ಶರ್ಮಾ ಕಳೆದ 1 ತಿಂಗಳಿಂದ ಅಸ್ಸಾಂ ಚುನಾವಣೆಯಲ್ಲಿ ಬ್ಯುಸಿ ಇದ್ದಾರೆ. ಆಗ ಹಿಮಂತ ಬಿಸ್ವಾ ಶರ್ಮಾ ಯಾವಾಗ ಎಲ್ಲಿ ಹೇಗೆ ಈ ಹುಮಾಯೂನ್ ಅನ್ನೋ ವ್ಯಕ್ತಿಯನ್ನ ಭೇಟಿ ಮಾಡಿದ್ರು, ಸುವೇಂದು ಅಧಿಕಾರಿ ಯಾವಾಗ ಮೀಟ್ ಮಾಡಿದ್ರು, 200 ಕೋಟಿಯನ್ನ ಕೊಟ್ಟಿದ್ದು ಎಲ್ಲಿ ಹೇಗೆ ಅಕೌಂಟ್ಗೆ ಕಳಿಸಿದ್ರಾ ಅಥವಾ ಕ್ಯಾಶನ್ನು ಕೊಟ್ರಾ ಎಲ್ಲವನ್ನ ಮಮತಾ ಪಕ್ಷ ಹೇಳಬೇಕು. ಈಗಾಗಲೇ ಅಮಿತ್ ಶಾ ಇದರ ತನಿಖೆಯನ್ನ ಮಾಡಬೇಕು ಅನ್ನೋದನ್ನ ಹೇಳಿದ್ದಾರೆ. ಆದರೆ ಮಮತಾ ಬ್ಯಾನರ್ಜಿ ಇಡೀ ವಿಡಿಯೋದ ತನಿಖೆಯನ್ನ ಮಾಡಬೇಕು ಅಂತಿದ್ದಾರೆ. ಅಲ್ಲರಿ, ಈ ಮಮತಾ ಒಂದು ರಾಜ್ಯದ CM, ಅವರದ್ದೇ ರಾಜ್ಯದ ಪೊಲೀಸರು ಮೊದಲು ತನಿಖೆ ಶುರು ಮಾಡಿ ಆಮೇಲೆ ಇಡಿಗೆ ಪತ್ರವನ್ನು ಬರೆಯಬಹುದಲ್ವಾ? ಅದನ್ನು ಬಿಟ್ಟು ನೇರವಾಗಿ ಇಡಿ ತನಿಖೆ ಮಾಡಬೇಕು ಅಂತಿದ್ದಾರೆ. ಇದೇ ಮಮತಾ ಕಲ್ಲಿದ್ದಲು ಹಗರಣದಲ್ಲಿ ಇಡಿ ತನಿಖೆಗೆ ಬಂದಾಗ ಏನೆಲ್ಲ ರಂಪಾಟವನ್ನು ಮಾಡಿದ್ರು ಅನ್ನೋದನ್ನು ಇಡೀ ದೇಶ ನೋಡಿದೆ. ಅದರಲ್ಲೂ ಇಡಿ ಅನ್ನೋದು ಮೋದಿಯ ಕೈಗೊಂಬೆ ಅನ್ನೋದನ್ನು ಮಮತಾ ಸೇರಿ ವಿಪಕ್ಷದಲ್ಲಿರೋ ಬಹಳಷ್ಟು ನಾಯಕರು ಅನ್ನಿಸ್ಕೊಂಡವರು ಮಾತಾಡ್ತಾನೆ ಇರ್ತಾರೆ. ನಾಳೆ ಇಡಿ ತನಿಖೆಯನ್ನು ಮಾಡಿ ವರದಿಯನ್ನು ಕೊಟ್ಟರೆ ಇವರೆಲ್ಲ ಒಪ್ಪಿಕೊಳ್ತಾರ? ಯೋಚನೆ ಮಾಡಿ. ಸತ್ಯ ಯಾವುದು ಸುಳ್ಳು ಯಾವುದು ಅನ್ನೋದು ನಮಗೂ ಅರ್ಥ ಆಗತ್ತೆ.
ನಿಮಗೂ ಅರ್ಥ ಆಗದೇ ಇರಲ್ಲ. ಇದು ಗೆಳೆಯರೆ ಮಮತಾ ಪಕ್ಷ ಸ್ಟಿಂಗ್ ಆಪರೇಷನ್ ಮಾಡಿ ವಿಡಿಯೋ ರಿಲೀಸ್ ಮಾಡಿರೋದ್ರ ಕುರಿತಾದ ಒಂದಷ್ಟು ಮಾಹಿತಿ. ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.